ಪ್ರತ್ಯೇಕ ಸಭೆಯನ್ನು ನಡೆಸಿದ್ರು, ಅಲ್ಲೂ ಕೂಡ ವಿಫಲವಾಯಿತು. ಬಹಿರಂಗ ಸಭೆ ನಡೆಸಿದ್ರು, ಅಲ್ಲೂ ವಿಫಲ ಆಯಿತು. ಈಗ ಉಳಿದಂತಹ ನಿರ್ಮಾಪಕರ ಜೊತೆ ಒಂದು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸೊ ಈಗ ಎಲ್ಲಿವರೆಗೆ ಬಂದಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುವುದಕ್ಕೆ ಅಶೋಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಕಠಾರಿ ವೀರ ಹಾಗೂ ಗಾಡ್ ಫಾದರ್ ಸಾಕಷ್ಟು ವಿವಾದವನ್ನ ಹುಟ್ಟುಹಾಕಿದೆ. ಈ ರಿಲೀಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲಿವರೆಗೆ ಬಂದು ನಿಂತಿದೆ ಈ ವಿವಾದ? ಭಾವನಾ, ನಮಗೆಲ್ಲ ಗೊತ್ತಿರೋಗೆ ಕಳೆದ 10-12 ದಿನಗಳಿಂದ ನಡೀತಾ ಇರುವಂತಹ ಈ ಒಂದು ನಾಟಕೀಯ ಬೆಳವಣಿಗೆ ಏನಿದೆ, ಕಟಾರಿ ವೀರ ಮತ್ತು ಗಾಡ್ ಫಾದರ್ ಚಿತ್ರದಲ್ಲಿ ಯಾವ ಚಿತ್ರ ಮೊದಲು ಬಿಡುಗಡೆ ಆಗಬೇಕು ಅನ್ನುವಂಥದ್ರ ವಿಷಯವಾಗಿ ಇಬ್ಬರು ನಿರ್ಮಾಪಕರ ಮಧ್ಯೆ ಇದ್ದಂತಹ ಈ ವಿವಾದ 12 ದಿನಗಳಾದ್ರೂ ಸಹ ಬಗೆಯಿರಲಿಲ್ಲ. ಎಲ್ಲವೂ ಆದ ನಂತರ ಈಗ ಉಪೇಂದ್ರ ಅವರ ನಿವಾಸಕ್ಕೆ ಬಂದಿರುವಂತದ್ದು. ಉಪೇಂದ್ರ ಅವರು ಇವತ್ತು ಬೆಳಗ್ಗೆ ಯುರೋಪ್ ಪ್ರವಾಸವನ್ನ ಮುಗಿಸಿಕೊಂಡು ನಿವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಇಬ್ಬರು ನಿರ್ಮಾಪಕರ ಜೊತೆ ಚರ್ಚೆಯನ್ನ ಆರಂಭಿಸಿದ್ರು. ಆದ್ರೆ ಇಬ್ಬರು ನಿರ್ಮಾಪಕರ ಜೊತೆ ಚರ್ಚೆಯನ್ನ ಆರಂಭಿಸಿ ಮಾಧ್ಯಮದವರ ಮುಂದೆ ಬಹಿರಂಗವಾಗಿ ಒಂದು ಸಭೆಯನ್ನ ಮಾಡುವಂತಹ ಒಂದು ಆಲೋಚನೆ ಇತ್ತು. ಆದ್ರೆ ಆರಂಭದಲ್ಲಿ ಇಬ್ಬರು ನಿರ್ಮಾಪಕರು ಇದನ್ನು ಒಪ್ಪಲಿಲ್ಲ. ಹಾಗಾಗಿ ಪ್ರತ್ಯೇಕ ಸಭೆಯನ್ನ ಮಾಡುವಂತಹ ನಿರ್ಧಾರವನ್ನ ಕೈಗೊಂಡ್ರು. ಹಾಗಾಗಿ ಮೊದಲು ಮುನಿರತ್ನ ಅವರ ಜೊತೆ ಈ ವಿಷಯವಾಗಿ ಚರ್ಚೆಯನ್ನ ನಡೆಸಿದ್ರು. ಮುನಿರತ್ನ ಅವರು ಚರ್ಚೆ ಹೈ ಬಡ್ಜೆಟ್ ಹೈ ಎಕ್ಸ್ಪೆಕ್ಟೆಡ್ ಚಿತ್ರಗಳು ಎರಡೂ. ಕಠಾರಿ ವೀರ, ಸುರಸುಂದರಾಂಗಿ ಸಾಕಷ್ಟು ವಿಭಿನ್ನವಾದಂತಹ ಚಿತ್ರ, ಸಾಕಷ್ಟು ವಿಭಿನ್ನ ಕಥೆಯುಳ್ಳ ಚಿತ್ರ. ಹಾಗೆಯೇ ಗಾಡ್ ಫಾದರ್ ಕೂಡ ಸಾಕಷ್ಟು ವಿಭಿನ್ನವಾಗಿ ಉಪೇಂದ್ರ ಅವರು ಒಂದು ಹೊಸ ಶೈಲಿಯಲ್ಲಿ ಒಂದು ಹೊಸ ಅಭಿನಯದ ಮೂಲಕ ಎಲ್ಲರ ಮುಂದೆ ಬರೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ರು. ಆದ್ರೆ ಈ ಎರಡೂ ಚಿತ್ರಗಳ ಮಧ್ಯೆ ರಿಲೀಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಸೃಷ್ಟಿಯಾಗಿದೆ. ಇಬ್ಬರು ನಿರ್ಮಾಪಕರು ಕೂಡ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಆದ್ರಿಂದಾಗಿ ಇವತ್ತು ಯುರೋಪ್ನಿಂದ ವಾಪಸ್ಸಾದಂತಹ ಉಪೇಂದ್ರ ಅವರ ಹೆಗಲ ಮೇಲೆ ಬಿತ್ತು ಈ ವಿವಾದವನ್ನ ಬಗೆಹರಿಸುವಂತಹ ಜವಾಬ್ದಾರಿ. ಅವರ ನಿವಾಸದಲ್ಲೇ ಒಂದು ಸಭೆಯನ್ನ ನಡೆಸಲಾಯಿತು. ಮೊದಲಿಗೆ ಮಾಧ್ಯಮಗಳ ಮುಂದೆ ಒಂದು ಬಹಿರಂಗ ಚರ್ಚೆಯನ್ನ ನಡೆಸೋದಾಗಿ ಹೇಳಿದ್ರು, ಆದ್ರೆ ಅದು ವಿಫಲವಾಯಿತು. ಅದಾದ ನಂತರ ಪ್ರತ್ಯೇಕವಾಗಿ ಇಬ್ಬರನ್ನ ಕರೆದು ಸಭೆ ನಡೆಸಲಾಗಿದೆ. ಆದ್ರೆ ಅದೂ ಕೂಡ ಸರಿಯಾದಂತಹ ಪ್ರತಿಫಲವನ್ನ ನೀಡಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಉಳಿದಂತಹ ನಿರ್ಮಾಪಕರ ಜೊತೆ ಮಾತುಕತೆ ನಡೆಸೋದಕ್ಕೆ ಉಪೇಂದ್ರ ಮುಂದಾಗಿದ್ದಾರೆ. ಯಾವ ರೀತಿ ಈ ಒಂದು ವಿವಾದವನ್ನ ಅವರು ಬಗೆಹರಿಸ್ತಾರೆ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಎರಡೂ ಕೂಡ ಅವರ ಚಿತ್ರಗಳೇ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗೆ ಸಿಲುಕಿದ್ದಾರೆ. ಅಶೋಕ್, ಮುಖ್ಯವಾಗಿ ಈ ಇಬ್ಬರು ನಿರ್ಮಾಪಕರ ಬೇಡಿಕೆಗಳೇನು? ಯಾಕೆಂದ್ರೆ ಒಂದೇ ಡೇಟ್ ಅನ್ನ ತಗೊಂಡು ಸಾಕಷ್ಟು ಗೊಂದಲ ಉಂಟಾಗ್ತಾ ಇತ್ತು. ಈಗ ಒಬ್ಬ ನಿರ್ಮಾಪಕರು ಹೇಳೋ ಪ್ರಕಾರ ಅಟ್ಲೀಸ್ಟ್ 10 ವಾರಗಳ ಅಂತರದಲ್ಲಿ ಎರಡೂ ಚಿತ್ರಗಳು ಬಿಡುಗಡೆ ಆಗಬೇಕು ಅಂತ ಹೇಳ್ತಾರೆ. ಈ ಇಬ್ಬರು ನಿರ್ಮಾಪಕರ ಬೇಡಿಕೆಗಳು ಪ್ರಮುಖವಾಗಿ ಏನೇನಿದೆ? ಯಾವ ಒಂದು ಪ್ರಮುಖ ಅಂಶ ಇಲ್ಲಿ ಸಾಕಷ್ಟು ಸಮಸ್ಯೆ ಉಂಟು ಮಾಡ್ತಿದೆ? ಭಾವನಾ, ಬಹಳ ಪ್ರಮುಖವಾಗಿ ನಾನು ಆಗ್ಲೇ ಮಾಡಿದ ಈಗ ಒಂದು ಹಂತಕ್ಕೆ ಮತ್ತೆ ಎಲ್ಲಾ ನಿರ್ಮಾಪಕರನ್ನ ಕೂರಿಸಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ನಿರ್ಮಾಪಕರ ಜೊತೆ ಉಪೇಂದ್ರ ಅವರು. ಬಹಳ ಪ್ರಮುಖವಾಗಿ ಮುನಿರತ್ನ ಅವರು ತಮ್ಮ ಕಟಾರಿ ವೀರ ಚಿತ್ರದ ಬಿಡುಗಡೆಯ ಡೇಟ್ ಅನ್ನ ಆಗ್ಲೇ ಅನೌನ್ಸ್ ಮಾಡಿ ಆಗಿತ್ತು. ಸಂಪೂರ್ಣವಾಗಿ ಸಿನಿಮಾವನ್ನ ಸಿದ್ಧ ಮಾಡಿ ಏಪ್ರಿಲ್ 27ಕ್ಕೆ ತಮ್ಮ ಚಿತ್ರವನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಅವರ ಅಂತಿಮ ನಿರ್ಧಾರವಾಗಿತ್ತು. ಆದ್ರೆ ಅಲ್ಲಿಯವರೆಗೂ ಕೆ ಮಂಜು ಅವರು ಯಾವುದೇ ರೀತಿಯಾಗಿ ಗಾಡ್ ಫಾದರ್ ಚಿತ್ರದ ಬಿಡುಗಡೆ ವಿಷಯವಾಗಿ ಎಲ್ಲೂ ಸಹ ಹೇಳ್ಕೊಂಡಿರಲಿಲ್ಲ. ಆದ್ರೆ ಅವರು ಯಾವಾಗ ಕಟಾರಿ ವೀರ ಚಿತ್ರದ ಡೇಟ್ ಅನೌನ್ಸ್ ಆಯಿತು, ನನ್ನ ಸಿನಿಮಾ ಬಿಡುಗಡೆ ಮಾಡ್ತೀನಿ ಮೊದಲು, ಯಾಕಂದ್ರೆ ನಾನು ಮೊದಲು ಶೂಟಿಂಗ್ ಅನ್ನ ಆರಂಭಿಸಿದ್ದೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಈ ವಿವಾದವನ್ನ ಸೃಷ್ಟಿ ಮಾಡಿರುವಂತದ್ದು. ಸೊ ನಂತರ ಇಬ್ಬರು ನಿರ್ಮಾಪಕರ ನಡುವೆ ಚರ್ಚೆ, ವಿವಾದ, ಬೀದಿ ಜಗಳಗಳು, ನಂತರ ಸಾಕಷ್ಟು ಗಂಟೆಗಟ್ಟಲೆ ಚರ್ಚೆಗಳು ಆದಂತದ್ದು ನಾವೀಗಾಗಲೇ ನೋಡಿದ್ವಿ. ಬಹಳ ಪ್ರಮುಖವಾಗಿ ಇಬ್ಬರು ನಿರ್ಮಾಪಕರು ಕೆ ಮಂಜು ಅವರು ಹೇಳೋ ಪ್ರಕಾರ 27ಕ್ಕೆ ನಾನು ಸಿನಿಮಾ ಬಿಡುಗಡೆ ಮಾಡ್ತೀನಿ ಅನ್ನುವಂಥದ್ದಲ್ಲ, ಆದ್ರೆ ರೂಲ್ಸ್ ಪ್ರಕಾರ ನಾನು ಮೊದಲು ಶೂಟಿಂಗ್ ಆರಂಭಿಸಿದ್ರಿಂದ ನನ್ನ ಚಿತ್ರ ಮೊದಲು ಬಿಡುಗಡೆ ಆಗಬೇಕು ಅನ್ನುವಂಥದ್ದು. ಅವರು 27ಕ್ಕೆ ಬಿಡುಗಡೆ ಮಾಡಬಹುದು ಅಥವಾ 3ಕ್ಕೆ ಬಿಡುಗಡೆ ಅಥವಾ ಮೇ 3ನೇ ತಾರೀಕು ಬಿಡುಗಡೆ ಮಾಡಬಹುದು. ಅದ್ರ ಬಗ್ಗೆ ಅವರು ಈಗ ಪ್ರಸ್ತಾಪ ಮಾಡಿಲ್ಲ. ಆದ್ರೆ ಮೊದಲು ನನ್ನ ಚಿತ್ರ ಬಿಡುಗಡೆ ಆಗಬೇಕು, ನನ್ನ ಚಿತ್ರ ಬಿಡುಗಡೆಯಾಗಿ 10 ವಾರದ ನಂತರವೇ ಕಟಾರಿ ವೀರ ಬರಬೇಕು ಅನ್ನುವಂಥದ್ದು. ಆದ್ರೆ ಇನ್ನೊಂದು ಕಡೆ ಕಟಾರಿ ವೀರ ಚಿತ್ರ ಬಿಡುಗಡೆಗೆ ಸಂಪೂರ್ಣವಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹ ಮುನಿರತ್ನ ಅವರು ಈಗ ಯಾಕಂದ್ರೆ ಬೇಸಿಗೆ ರಜೆ ಇದೆ, ಇದು 3D ಚಿತ್ರವಾಗಿರೋದ್ರಿಂದ ಮಕ್ಕಳಿಗೆ ಇಷ್ಟವಾಗುತ್ತೆ ಅನ್ನುವಂತಹ ಕಾರಣ, ಈಗ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ನನ್ನ ಚಿತ್ರವನ್ನ ಈಗ ಬಿಡುಗಡೆ ಮಾಡೋದಕ್ಕೆ ನಾನು ಸರ್ವತಾ ಸಿದ್ಧನಾಗಿದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಂದು ರೀತಿ ಗೊಂದಲ ಇರುವಂತದ್ದು ಉಪೇಂದ್ರ ಅವರಿಗೆ ಈಗ, ಯಾಕಂದ್ರೆ ಎರಡೂ ಅವರೇ ಅಭಿನಯಿಸಿರುವಂತಹ ಚಿತ್ರ ಆಗಿರೋದ್ರಿಂದ ಯಾವ ಚಿತ್ರ ಪರವಾಗಿ ಮಾತಾಡೋದಕ್ಕೂ ಅವರಿಗೂ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಚರ್ಚೆ ಮುಗಿದ ನಂತರ ಅವರು ನಿರ್ಮಾಪಕರ ಜೊತೆ ಯಾವ ರೀತಿಯಾದಂತ ಮಾತುಕತೆಯನ್ನ ಮಾಡ್ತಾರೆ, ಮತ್ತೆ ಅಂತಿಮವಾಗಿ ಇಬ್ಬರು ನಿರ್ಮಾಪಕರಿಗೆ ಯಾವ ರೀತಿ ಮನವೊಲಿಸ್ತಾರೆ ಅನ್ನುವಂಥದ್ದು ಕುತೂಹಲ ಇರುವಂತದ್ದು. ಭಾವನಾ,
ಓಕೆ, ನಾವು ಕಳೆದ ಬಾರಿನೂ ನೋಡಿದಾಗ ಅಂಬರೀಷ್ ಅವರ ಮನೆಯಲ್ಲಿ ಸಭೆಯನ್ನ ಸೇರಿಸಲಾಗಿತ್ತು. ಆ ಸಭೆ ವಿಫಲವಾಯಿತು, ಮುಂದೂಡಲಾಗಿತ್ತು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಬ್ಬರೂ ನಿರ್ಮಾಪಕರು ಯಾವುದಕ್ಕೂ ಒಪ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಬೇಸಿಗೆ ರಜೆ ಇನ್ನೇನೋ ಮುಗಿದು ಹೋಗ್ತಾ ಇದೆ. ಅವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಆ ಬೇಸಿಗೆ ರಜೆಯಲ್ಲಿ ಕೇವಲ ವಿವಾದಗಳೇ ಆಗೋದ್ರೆ ಚಿತ್ರ ಬಿಡುಗಡೆ ಆಗೋದು ಯಾವಾಗ? ಹಾಗಾದ್ರೆ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನ ಕಂಡುಕೋಬಹುದಾಗಿದೆ? ಏನ್ ಹೇಳ್ತಾ ಇದ್ದಾರೆ ಅಲ್ಲಿರುವಂತಹ ನಿರ್ಮಾಪಕರು? ಹಾ ಭಾವನಾ, ಕಳೆದ ವಾರ ಅಂಬರೀಷ್ ಅವರ ನಿವಾಸದಲ್ಲಿ ಈ ವಿಚಾರವಾಗಿ ಒಂದು ಚರ್ಚೆಯನ್ನ ಕರೆಯಲಾಗಿತ್ತು. ಆದ್ರೆ ಅಲ್ಲಿ ಸಂಧಾನ ಸಭೆ ಏನಿತ್ತು ಅದು ನಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಮುನಿರತ್ನ ಅವರು ಆ ಸಭೆಗೆ ಗೈರು ಹಾಜರಾಗಿದ್ರಿಂದ ಸಭೆಯನ್ನ ನಡೆಸಲಾಗಲಿಲ್ಲ. ಆದ್ರೆ ಇವತ್ತು ಬಹಳ ಪ್ರಮುಖವಾಗಿ ಉಪೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ಈಗ ಆಲ್ರೆಡಿ ಮುನಿರತ್ನ ಅವರು ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಾಳೆ ಅಥವಾ ನಾಡಿದ್ರಲ್ಲಿ ನಾನು ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತೆ, ಯಾವ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತೆ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀನಿ. ಇದ್ರ ಬಗ್ಗೆ ಓಕೆ, ಸಾಕಷ್ಟು ಗೊಂದಲಗಳಿಗೆ ಕಾರಣ